ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಂಡೇ ಬ್ಲಾಗ್ ಇದು. ಬೆಳಗ್ಗೆನೆ ಎದ್ದು ತಿಂದಾಯಿತು. ಇವಾಗ ಪಲಾವ್ ಆಮ್ಲೆಟ್ ಮಾಡಿದ್ದು. ಯಾವಾಗಲೂ ಚಪಾತಿ ಎಗ್ ಬುರ್ಜಿ ಮಾಡೋದು ಇದಿದೆ ಅಂದ್ಬಿಟ್ಟು ಪಲಾವ್ ಮಾಡಿಬಿಟ್ಟು ಆಮ್ಲೆಟ್ ಮಾಡಿ ತಿಂದಿದ್ದಾಯಿತು. ಸೊ ಇನ್ನು ಸ್ವಲ್ಪ ತರಕಾರಿ ಸಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅನ್ಕೊತಾ ಇದ್ದೆ. ಸೊ ತರಕಾರಿ ಸ್ವಲ್ಪ ಕಮ್ಮಿ ಇತ್ತು ಹಣ್ಣು, ಅದಕ್ಕೋಸ್ಕರ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಇನ್ನು ಎಲ್ಲ ತರಕಾರಿಗಳೆಲ್ಲ ತಂದೆ. ಇಲ್ಲಿ ಮಶ್ರೂಮು, ನಿಂಬೆಹಣ್ಣು, ಸ್ವಲ್ಪ ಮನೆಗೆ ಬೇಕಾಗಿರೋದು. ನಗ್ಮ ಇಷ್ಟು ನಗ್ಮ ಬರೋಕ್ಕೆ ಎಷ್ಟು ತಿಂಗಳಾಯ್ತು ಹೇಳಿ? 4 ತಿಂಗಳಾಯ್ತು. 4 ತಿಂಗಳ ಮೇಲೆ ಆಯಿತು. 4 ತಿಂಗಳಿಂದನೂ ನಗ್ಮ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಸೂಪರ್ ಮಾರ್ಕೆಟ್ ತೋರಿಸೇ ಇರಲಿಲ್ಲ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಅಂದರೆ ಎಮರ್ಜೆನ್ಸಿ ಸಾಕು, ನಗ್ಮ ಕುದಿಸ್ಬಾರ್ದು ಜಾಸ್ತಿ. ಇದುವರೆಗೂ ತೋರಿಸಿಲ್ಲ. ತೋರ್ಸಕ್ಕ ಅಂತ ಹೇಳ್ತಾನೆ ಇದು ಹೋಗಿರಲಿಲ್ಲ. ಇವತ್ತು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಈ ಸಾಮಾನು, ಯಾಕಂದ್ರೆ ಆನ್ಲೈನಲ್ಲಿ ಆರ್ಡ್ರ್ ಹೋಗೋ ಇಷ್ಟೊಂದು ಯಾಕ ಕೊಟ್ಟೆ ಅಂತ ರಾಗ ಹೇಳಿತಿಲ್ಲ. ಅದಕ್ಕೋಸ್ಕರ ಹೋಗಿ ಇವತ್ತು ತೋರಿಸ್ಬಿಟ್ಟು ಎಮರ್ಜೆನ್ಸಿ ಅಂದರೆ ಹೋಗಿ ಇವಾಗ ನಗ್ಮನೆ ತಗೊಂಬ ಅಂದರೆ ಓಡೋಗಿ ತಗೊಂಬಂದ್ಬಿಡ್ತಾಳೆ. ಅದಕ್ಕೋಸ್ಕರ ಅದೇನು ದೊಡ್ಡ ಇದು ವಿದ್ಯಾ, ಅದು ಅಲ್ಲೇ ಅಲ್ವಾ ಇರೋದು, ಅಂದವೇ ಅಲ್ಲೇ ಇರೋದು. ನಮ್ಮ ಗುಂಡಕ್ಕ ಏನು ಮಾಡ್ತಾವಳೆ ಇಲ್ಲಿ ಬರ್ತಾ ನಮ್ಮ ಶೌರಿ ಸಿಕ್ಬಿಟ್ಟ. ಸೊ ಶೌರಿ ಯಾರ್ದು ಇದು? ಶೌರಿ ಇದು ಯಾರ್ದು ಇದು? ನೋಡು ಖುಷಿ ಹತ್ರ ಎಷ್ಟು ಸೈಕಲ್ ಇದೆ. ಶೌರಿ ಎಲ್ಲ ಫುಲ್ಲು ಮೆಸ್ಸಿ ಆಗಿದೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಇವತ್ತು ಒಂಚೂರು. ಶೌರಿ ಬರ್ತೀನಿ ಅಂತ ಹೇಳ್ದ. ಬರ್ತೀನಿ ಅಂದಿಲ್ಲ, ನಾನೇ ಕರ್ಕೊಂಡು ಬಂದಿದ್ದು. ತುಂಬ ದಿನ ಆಯಿತು ಅವನು ನೋಡಿ, ಅವನ ಜೊತೆ ಆಟ ಆಡಿ. ಅದಕ್ಕೋಸ್ಕರ ಅವನನ್ನು ಕರ್ಕೊಂಡು ಬಂದ್ವಿ. ಅದು ಬೇಡ ಶೌರಿ, ಅದು ನಿನ್ನ ವೆಯ್ಟ್ ತಡೆಯಲ್ಲ, ಪಾಪುಗಳಿಗೆ ಮಾತ್ರ ಅದು. ನಿಂದೇನಿದ್ರು ಸೈಕಲ್ ಇಲ್ಲಿದೆ ನೋಡು. ನನ್ನ ಮಗ ಎಷ್ಟು ಚೇಂಜ್ ಆಗ್ಬಿಟ್ಟವನಲ್ಲಿ. ಅಲ್ಲಿ ನೋಡಿ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಶೌರಿ. ಫ್ರೆಂಡ್ಸ್, ಶೌರಿ ಹಾಯ್ ಮಾಡಿ ಶೌರಿ. ಅವನ ಫೇವ್ರೆಟ್ ಶೌರ್ಯ ಅಂತೆ ನೋಡಿ. ಅಣ್ಣ ಹೋದ್ರು. ಅವನ ಫೇವ್ರೆಟ್ಟು ಪುನೀತ್ ರಾಜ್ಕುಮಾರು. ಫೋಟೋ ಹಾಕ್ಕೊಂಡವನೇ ನನ್ನ ಮಗ. ಫೋಟೋ ಅವನು ಹಾಕ್ಕೊಂಡಿಲ್ಲ, ಸಾರಿ ಶರ್ಟ್. ಏನೋ ಆಟ ಇತ್ತೇನೋ ಒಂದು ಯಾವುದೋ ಸ್ಪೋರ್ಟ್ಸ್ ಇರಬೇಕು. ಅದಕ್ಕೆ ಸೋಮಣ್ಣಂದು ಹೆಂಗೆ ಸ್ಪೋರ್ಟ್ಸ್ ಇರುತ್ತಲ್ಲ, ಹಪ್ಪು ಕಪ್ಪು. ಏನ್ರದೆಲ್ಲ ಶೌರಿ ತೋಡ್ತೀನಿ ಎಲ್ಲ ಸಣ್ಣ ಹಿಂಗೆ ತಿರ್ಕ ಮಗ ತೋರ್ಸಪ್ಪ. ಫ್ರೆಂಡ್ಸ್, ಶೌರಿ ಬ್ಯಾಡ್ ಬಾಯ್ ಆಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಎಲ್ಲ ಮಗನೇ ಐಕಾನ್ ಅಂತೆ, ಐಕಾನ್. ಅದು ಓದೋಕ್ಕೆ ಬಿಡಲ್ಲ ಹುಡುಗ ತಿರ್ಕೊಂಡು. ನೋ ತಗ್ಗಿ ತಕ್ಕು. ಖುಷಿಯಾಗಿ ತುಣಿಬಾರ್ದು ಚಿನಿ. ಅಲ್ಲೇ ಆಡು ಶೌರಿ, ಬೇಡ ಸೌಂಡ್ ಆಗುತ್ತೆ. ಅಲ್ಲೇ ಆಡು. ಅದೆಲ್ಲ ಎತ್ತಿಟ್ಬಿಡು, ಶೂಸ್ ಎಲ್ಲ ಆ ಕಡೆ ಎತ್ತಿಟ್ಬಿಡು. ಅಣ್ಣಂದೆಲ್ಲ ಇನ್ನು ಆಟ ಆಡ್ತಾ ಇದ್ದಾರೆ ಇಬ್ರು ನೋಡಿ. ಸೈಲೆಂಟಾಗಿ ಅವ್ರ ಪಾಡಿಗಳು ಆಟ ಆಡ್ತಿರ್ತಾರೆ. ಇನ್ನು ಬಂದು ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಂದು ಮನೆ ರೆಂಟ್ ಹೌಸ್ ಬಾಡಿಗೆ ಕೊಟ್ಟಿದಾರಲ್ಲ ಮನೆಯಲ್ಲಿ, ಅಲ್ಲಿ ಅವ್ರ ಮನೆ ಖಾಲಿ ಮಾಡ್ತಾ ಇದಾರಂತೆ. ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ, ಖಾಲಿ ಮಾಡ್ತಾ ಇದಾರಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರು ಅಲ್ಲಿಗೆ. ಇನ್ನು ಅಡುಗೆ ಏನು ಮಾಡೋಣ, ಸಂಡೇ ಏನಾರು ನಾನ್ ವೆಜ್ ಮಾಡೋಣ ಅಂತ ನಿನ್ನೆ ಅನ್ಕೊಂಡೆ. ಶನಿವಾರ ಯಾವುದೋ ವೀಡಿಯೋ ನೋಡ್ಬೇಕಾದ್ರೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ಆಲೆ ನಾನ್ ವೆಜ್ ಕಡೆ ಗಮನನೇ ಇಲ್ಲ. ಹಂಗೆ ಮತ್ತು ನಾಳೆ ಅನ್ಸುತ್ತೆ ಮಂಗಳವಾರ ನಾನ್ ವೆಜ್ ಮಾಡೋಣ ಅಂತ. ಆಮೇಲೆ ಮತ್ತೆ ಇರ್ತೀನಿ, ಹಿಂಗಾಗುತ್ತೆ. ಸೊ ಇನ್ನು ಮಶ್ರೂಮ್ ತಂದಿದ್ದೀನಿ, ನೋಡೋಣ. ಮಶ್ರೂಮ್ ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ. ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಮಶ್ರೂಮು. ತೋಟೆ ಫ್ರೆಶ್ ಆಗಿತ್ತು, ಅದಕ್ಕೆ ತಗೊಂಡು ಬಂದೆ. ಮಶ್ರೂಮ್ ಬಿರಿಯಾನಿ ಅಥವಾ ಮಾಡೋಣ, ಪಲಾವ್ ಮಾಡೋಣ ಅಂತಂದರೆ ಇವಾಗ ಪಲಾವ್ ಮಾಡ್ಕೊಂಡು ತಿಂತಿದ್ದೀವಿ. ಅದಕ್ಕೆ ಸ್ವಲ್ಪ ಸೋಮಣ್ಣಂಗೆ ಮಾತ್ರ ಸಪ್ರೇಟಾಗಿ, ಇದು ನನಗೆ ಅಂತಲ್ಲ ಸೋಮಣ್ಣಂಗೆ ಅಂತಲೇ ಮಾಡೋದು. ಇನ್ನು ನಿನ್ನೆನ ಒಂದಷ್ಟು ಫ್ರೂಟ್ಸ್ಗಳೆಲ್ಲ ತರಿಸ್ದೆ. ಅಂದರೆ ಬಾಳೆಹಣ್ಣು, ಇದು ಮಲ್ಲಿಕಾ ಆನಿಯನ್ನು, ಜೊತೆಗೆ ಬಾಗಂಪಲ್ಲಿ ಬರುತ್ತಲ್ಲ ಅದು ಎಲ್ಲ, ಸ್ವಲ್ಪ ಎಲ್ಲ ತರಕಾರಿಗಳೆಲ್ಲ ನಿನ್ನೆ ನೈಟ್ ಬಂದಿದ್ದು 9 ಗಂಟೆಗೆ. ಅದಕ್ಕೆ ಅದೆಲ್ಲ ಎತ್ತಿಟ್ಟು ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಪ್ಲೇಟ್, ಮಾಮೂಲಿ ಪ್ಲೇಟ್ ಬರ್ತಾವಲ್ಲ, ಅದಾದ್ರೂ ಮುಚ್ಚು. ಇಲ್ಲ ಅಂತಂದ್ರೆ ಬೇರೆ ಇನ್ನೊಂದು ಅದ್ರೊಳಗಡೆ ಇದೆ ಅನ್ಸುತ್ತೆ ನೋಡಿ. ಇಲ್ಲ ಮಾಮೂಲಿ ಎಲ್ಲ ತೊಳೆಯೋಕೆ ಹಾಕಿದೆ ಹಾಗೆ. ಸೊ ನಾನು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಫ್ರಿಡ್ಜ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ.
ಹೆಂಗೆ ತರಕಾರಿ ತಂದಿದ್ವಲ್ಲ, ಬೇಕಾಗಿರೋ ಬೇಡದೇ ಇರೋ ಎಲ್ಲ ಅಲ್ಲಲ್ಲೇ ಕಸಗಳಿದ್ವು. ಇದೊಂದೇ ಅಲ್ಲ ಇಷ್ಟು ಗಲೀಜಾಗಿರೋದು, ನೋಡಿ ಇಷ್ಟು ಕಸ ಐತೆ. ಇದೊಂದೇ ಅಲ್ಲ, ಒಂದಷ್ಟು ನಾನೀಗ ಫಾಯಿಲ್ ಟೈಪ್ ಕವರ್ ಆಗಿರ್ಬೋದು, ಬಟರ್ ಪೇಪರು ಅದೆಲ್ಲ ತರಿಸಿರ್ತೀವಿ, ಅದೆಲ್ಲ ಇದಾವೆ. ಅದು ಇದೆಲ್ಲ ಇಲ್ಲಿ ಇಟ್ಟಿದೆ. ಇಲ್ಲಿ ಅದು ಪೇಪರ್ಗಳು, ಇದು ಬಟರ್ ಪೇಪರು, ಇದು ಇನ್ನೊಂದು ಯಾವುದೋ ಪೇಪರು, ಇಲ್ಲಿ ಫಾಯಿಲು, ಇದರೆಲ್ಲ ಇಟ್ಕೊಂಡಿರ್ತೀನಿ. ಅದೇನೂ ಯೂಸ್ ಮಾಡಿಲ್ಲ. ಅಂದರೆ ಇತ್ತೀಚೆಗೆ ಏನು ಜಾಸ್ತಿ ಅಡುಗೆಗಳೇನು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಾನು. ಇನ್ಮೇಲಾದರೂ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಕಡೆಯಿಂದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ನನಗಿದು ಇಷ್ಟ ಕಣಕ್ಕ. ನೀವು ವಿಡಿಯೋ ಮಾಡಿದಾಗ ಸಾಂಬಾರು ಪೌಡರ್ ಇದ್ರಲ್ಲೇ ತಾನೇ ಉರಿತಾಗಿದೆ. ನಂಗೆ ಸಖತ್ ಇಷ್ಟ ಕಣಕ್ಕ. ನನಗೆ ಎಷ್ಟೊಂದು ಜನ ಅದನ್ನ ಇಷ್ಟಪಡ್ತಾರಕ್ಕ ಅದನ್ನ. ಒಂದಷ್ಟು ಬ್ಯಾಗ್ಗಳು ಬೇಕಾಗಿರೋವೆಲ್ಲ ಎಮರ್ಜೆನ್ಸಿಗೆ ಅಂತ ಇಟ್ಟಿಲ್ಲ, ಇದೆಲ್ಲ ಎಮರ್ಜೆನ್ಸಿಗೆ ಅಂತ. ಆಯಿತು, ಫ್ರಿಜ್ ಎಲ್ಲ ಕಂಪ್ಲೀಟ್ ಆಗಿ ಅಷ್ಟು ತರಕಾರಿಗಳು ನೀಟಾಗಿ ಹಂಗೆ ಇಟ್ಟಿದ್ದೀವಿ ಸದ್ಯಕ್ಕೆ. ಒಂದಷ್ಟು ಬಾಕ್ಸ್ಗಳು ಬೇಕು. ಆ ಬಾಕ್ಸ್ಗಳಾದರೆ ಕರಿಬೇವು, ಹಸಿಮೆಣಸಿನ ಅದೆಲ್ಲ ಹಾಕಿಡೋಕ್ಕೆ. ಇದು ತೊಳೆದ್ಬಿಡು. ಆಯಿತು ಆಯಿತು. ಬೆವತು ನಮ್ಮ ಅಕ್ಕ ಇವತ್ತು ನಮ್ಮ ಅಕ್ಕನೇ ಮಾಡಿರೋದೆಲ್ಲ ಕ್ಲೀನ್, ನಾನೇನು ಮಾಡಿಲ್ಲ. ಕತೆ ನನ್ನ ಹಬ್ಬಕ್ಕೆ ಅವಾಗವಾಗ ಒಂದೊಂದು ಎತ್ತಾಗ್ತಾ ಇರ್ತಾಳೆ, ಹೊಡೆದಾಗ್ತಾ ಇರ್ತಾಳೆ ಆಯ್ತಾ. ಮೊನ್ನೆ ಏನ್ ಎತ್ತತ್ತೆ ಬಾತ್ರೂಮಲ್ಲಿ ಕಾರ್ನರಲ್ಲಿ ಗ್ಲಾಸ್ ಸೋಪ್ ಇಡೋದೆಲ್ಲ, ಶಾಂಪೂ ಸೋಪ್ ಇತ್ತು ಕಾರ್ನರಲ್ಲಿ, ಎತ್ತಾಕ್ಬಿಟ್ಟು ಅಕ್ಕ ಹೊಡೆದೋಗ್ಬಿಡ್ತಕ್ಕ ಅಂದು. ಮೊನ್ನೆ ಎತ್ತಾಕಿದ್ಲು, ಇದೆಲ್ಲ ಮುರಿದೋಗಿ ಇಲ್ಲಿ ಇದು ಮಾಡಿದ್ಲು. ಹಿಂಗೆ ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇತ್ತು ನಮ್ಮ ಅಕ್ಕ. ಏನೋ ಕಲ್ತ್ಕೊತಾಳೆ, ಯಾವತ್ತು ಇಟ್ಕೊಂತೀನೋ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕ ಏನು ಮಾಡಲ್ಲ, ಬರೀ ಹೊಡೆದಾಕದೇ ಆಯ್ತು. ಇವಳು ಎಲ್ಲ ಹೊಡೆದಾಕದೇ ಆಯ್ತು ನಮ್ಮ ಮನೆಯಲ್ಲಿ. ಹೌದಲ್ವಕ್ಕ? ಎಷ್ಟು ಹೊಡೆದಾಕ್ತೇವೆ, ಹೊಡೆದಾಕ್ಬಿಟ್ರೆ ಅದೇನೋ ಹೇಳ್ತಾರಲ್ಲ, ಸಾಂಬಳದಲ್ಲಿ ಕಟ್ ಮಾಡೋರು ಕಣಕ್ಕ. ನೀನ್ ಹಂಗ್ ಮಾಡಲ್ವಲ್ಲ ಬಿಡಕ್ಕ ಅಂತ ಅಂದರು. ನಮ್ದು ಏನಷ್ಟೆಲ್ಲ ಸೀನಿಲ್ಲ ಕಣವ. ನಾವು ಈ ಲೆವೆಲಲ್ಲಿ ಬಂದಿರೋದ್ರಿಂದ ನಮ್ಗೆ ಅದ್ರ ಅರ್ಥ ಆಗುತ್ತೆ. ಸೊ ಅದಕ್ಕೆ ಹೂವಲ್ಲಿ ಬಿಡು ಅಂತ ಸುಮ್ಮನೆ ಆಗ್ತೀನಿ. ನಿಮಿಷ ನನ್ನ ಮಗದಿರ ಫೋನ್ ಮಾಡ್ತಾ. ನೀನು ಇದು ಎಷ್ಟು ದಿನ ಆಯಿತು, ಕೊಬ್ಬರಿ ಆಯ್ತಾ ಬಂತೇನೋ, ಕೊಬ್ಬರಿ ಆಗ್ತಾ ಬಂತು. ಇದನ್ನ ಕ್ಲೀನ್ ಮಾಡೇ ಸರಿ, ಏನು ಮಾಡ್ಕೊಂಡು ತಿಂದೇ ಇಲ್ಲ, ಹಂಗೆ ಇಟ್ಟಿದ್ದೆ ನಾನು. ನಮ್ಮ ಅಕ್ಕ ನಾನ್ ಬಂದ್ಮೇಲೆ ಏನು ಮಾಡ್ತಾ ಇಲ್ಲ, ಏನು ಮಾಡ್ತಾರ. ನಗ್ಬ ಬಂದ್ರೆ ಏನು ಮಾಡ್ತಾರ. ಆಕ್ಚುಲಿ ನಿಜ ಬರಕ್ ಶುರು ಆದಾಗಿನ. ಯಾಕಕ್ಕ? ಬ್ರಷ್ಗಳು, ಹೊಸ ಬ್ರಷ್. ನಾನ್ ನಮ್ಮ ಅಕ್ಕನ ಕೈ ರುಚಿ ತಿನ್ನೋಣ ಅಂತ ನಾನು. ಹೌದು, ಕೈ ರುಚಿ ಯಾಕೆ? ಡೈಲಿ ಅಡಿಗೆ ನೀನ್ ಮಾಡ್ತಾ ಇದ್ಯಾ? ಆಮೇಲೆ ಅಲ್ಲಕ್ಕ, ನೀನ್ ಮಾಡ್ತೀಯಲ್ಲ ಬೇರೆ ವೆರೈಟಿ ಅಕ್ಕ. ಮನೆ ಕೆಲಸ ಮಾತ್ರ ನಗ್ಮ ಮಾಡ್ಕೊಡೋದು. ಅದ್ ನನ್ಗೂ ಗೊತ್ತು ಹೋಗಕ್ಕ. ಅಕ್ಕ ತಿಂತೀಯಪ್ಪ? ಅಲ್ಲ ಕಣಕ್ಕ, ಏನ್ ಗೊತ್ತಕ್ಕ, ನಿಮ್ ಹಾಗಲಕಾಯಿ ಪಲ್ಯ, ಮಶ್ರೂಮ್ ಪಲ್ಯ ಇದೆಲ್ಲ ನನ್ ಫೇವ್ರೇಟ್ ಅಕ್ಕ. ಚೆನ್ನಾಗಿ ಮಾಡ್ತೀರಾ. ಹಾಗಲಕಾಯಿ ತಿಂದಿಲ್ವಲ್ಲ ಇನ್ನ ಅಕ್ಕ, ನಾನು ಎಲ್ಲ ಟೇಸ್ಟ್ ಮಾಡಿದೀನಿ. ಅದೊಂದಿನ ಮಾಡಿದೆ, ಇವಳು ಬೇಡ ಅಂತ ಹೇಳಿದ್ಲು. ಅದೇನೋ ಗೊತ್ತಿಲ್ಲ, ಅದೊಂದು ಆಸೆ. ಶೌರಿ ಇದು ತಿಂದಿದ್ಯಾ ನೀನಿದ್ದ? ಸರಿ ಕುಸವ ಖುಷಿಗೆ ಓದ್ಕೊಡು, ಖುಷಿಗೊಂದು ನಿಂಗೊಂದು ಬೇಕಂದ್ರೆ ಕೇಳು, ಕೊಡ್ತೀನಿ. ಖುಷಿಯಿಂದ, ಖುಷಿನಿಂದ, ಅವನಿಂದ ತೆಲುಗು ಅಲ್ವಾ? ಯಾರು ನೀರು ಚೆಲ್ಲಿರೋದು? ಯಾರು ಇಲ್ಲವ, ನೀವೇ ಚೆಲ್ಲಿದ್ದೀರ ಅಕ್ಕಯ್ಯ. ನೋಡ್ದೆ ಅಕ್ಕ, ನಾನು ಅದಕ್ಕೆ ಹೇಳಿದೆ ಅವಾಗ್ಲೇ ಅಕ್ಕ, ನೀರೆಲ್ಲ ನೆನ್ಸಿದ್ಯಾ ಅಕ್ಕಯ್ಯ ಅಂತ. ಸರಿ, ಬೇಗ ಪಟ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡ್ತೀವಿ ಫ್ರೆಂಡ್ಸ್. ಆಯ್ತು, ಇಲ್ಲಿ ನೋಡಿ ಮನೆಯಲ್ಲೇ ಹಿಂಗಿದೆ ಎಲ್ಲ ಫುಲ್ ಅಂಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ, ಏನಿಲ್ಲ. ನೀಟಾಗಿ ಒಂದ್ ಕಡೆಯಿಂದ ಮಾಡ್ಕೊಂಡ್ರೆ ಮುಗ್ದೋಯ್ತು. ಫಸ್ಟ್ ಏನ್ ಗೊತ್ತಾ, ಕಿಚನ್ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಕೊಂಡು ಮಾಡ್ತಾ ಇರೋದು. ಇವಾಗ ಸಂಡೇ ಬೇರೆ, ಒಂಚೂರು ಕ್ಲೀನ್ ಮಾಡ್ಕೊಂಡು ನಾಳೆ ಸೋಮವಾರ, ನಾಳೆ ಇನ್ನೊಂದಷ್ಟು ಕ್ಲೀನ್ ಮಾಡ್ಕೊಂಡು ನಾಳೆ ದೀಪ ಹಚ್ಚ ಕರೆಕ್ಟ್ ಆಗುತ್ತೆ. ಸಂಡೇ ಇನ್ನು ದೇವ್ರ ದೀಪ ಹಚ್ಚಲ್ಲ, ಅದಕ್ಕೋಸ್ಕರ ನೋ ಟೆನ್ಷನ್. ಸೋಮಣ್ಣ ಫೋನ್ ಮಾಡಿದ್ರು, ಮಟನ್ ಇನ್ನೊಂದು ತಗೊಂಬರಲ್ಲ ಅಂತ ಹೇಳಿದ್ನಲ್ಲ. ತಿನ್ಬೇಕು ಅಂತ ಮನ್ಸು ನೆನ್ನೆ ಇತ್ತು, ಇವತ್ತಿಲ್ಲ. ತಿನ್ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯಿ ಹಾಕಿದ್ದೀನಿ ಇಲ್ಲಿ. ಮೊಟ್ಟೆ ನಮ್ಮ ನಗ್ಮ ಏನೋ ಅವ್ರ ಸ್ಟೈಲಲ್ಲಿ ಏನೋ ಅಂತೆ ನೋಡಿ, ಏನೇನು ಟಿಪ್ಸ್ ಕೊಡ್ತಾಳೆ. ಅರಿಶಿನ ಹಾಕಿದ್ರೆ, ಆಮೇಲೆ ಏನಾಕಿದ್ದು ಉಪ್ಪು, ಅರಿಶಿನ ಉಪ್ಪು ಹಾಕಿದ್ರೆ ಫ್ರೆಂಡ್ಸ್ ಚೆನ್ನಾಗಿ ಮೊಟ್ಟೆ ಬೇಯುತ್ತಂತೆ, ಮೊಟ್ಟೆ ಹೊಡಿಯಲ್ವಂತೆ. ಇದು ನಗ್ಮನ್ ಟಿಪ್ಸು. ನಾನು ಅದಕ್ಕೆ ನಗ್ಮನ್ ಕೇಳ್ತಾ ಇದ್ದೀನಿ. ಸರಿ, ಹಂಗಾರೆ ನಾನು ಇಷ್ಟು ದಿನ ಇದು ಏನು ಅರಿಶಿನ ಉಪ್ಪು ಹಾಕ್ತಾರಲ್ಲ, ಹಂಗಾರೆ ಮೊಟ್ಟೆ ಬೇಯ್ತಾನೆ ಇರ್ಲಿಲ್ವಾ
ಮೊಟ್ಟೆ ಒಡೆದೋಗ್ತಾ ಇತ್ತಾ ಅಂತ ನಾನು ಕ್ವಶನ್ ಮಾರ್ಕ್ ಇಟ್ಟೆ ಒಂದಷ್ಟು. ಏನೋ ಕಣಕ ನಮ್ಮ ಇದರಲ್ಲಿ ಹಿಂಗಿದೆ ಅಂತ ಹೇಳಿದ್ದು. ನನ್ನ ಜೊತೆಗೆ ತರಕಾರಿ ಸಾರು ಫುಲ್ ತರಕಾರಿ ಇವೆಲ್ಲ ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ಲ, ಎಲ್ಲೆಲ್ಲೆಲ್ಲೆಲ್ಲ ಒಂದೊಂದು ತರಕಾರಿ ಇಟ್ಟಿದ್ವಿ. ಆ ತರಕಾರಿನೆಲ್ಲ ತೆಗ್ದು ಇವಾಗ ಮಿಕ್ಸು ಹೀರೆಕಾಯಿ, ಗೆಡ್ಡೆಕೋಸು, ಆಮೇಲೆ ಹೂಕೋಸು, ಮೂಲಂಗಿ ಇದಿಷ್ಟು ಹಾಕಿ ಸಾರು ಮಾಡಿರೋದು. ಇದನ್ನ ನೋಡಿ ನಮ್ಮ ಮನೇಲಿ ಕಲ್ತ್ಕೊಂಡಿರೋದಕ್ಕ. ನಿಜ ಅಕ್ಕ, ನೀನು ಮೊಳಕೆ ಕಟ್ಟಿ ಸಾರಿಗೆ ಮೂಲಂಗಿ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಗೊತ್ತಕ್ಕ. ಆಮೇಲೆ ನಿನ್ನ ಹತ್ರ ಹಿಂಗೆಲ್ಲ ಇದು ಇವಾಗ ಅಡಿಗೆ ಇದ್ರ ಜೊತೆ ಮೊಟ್ಟೆ ಬೇಯಿ ಹಾಕಿದ್ದೀನಿ. ಬೆಳಗ್ಗೆ ಆಮ್ಲೆಟ್ ಆಯಿತು. ಆಮೇಲೆ ಪಲಾವ್ ತಿಂದ್ವಲ್ಲ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಅನ್ನಕ್ಕೆ ಇಟ್ಬಿಟ್ರೆ ಆಯಿತು. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಮ್ಗೆ ಇವಾಗ ತರಕಾರಿ ಅನ್ನೋದಷ್ಟು ಮಿಕ್ಕಿದ್ದನ್ನ ಬೀಟ್ರೋಟ್ ಒಂಚೂರು ಕಟ್ ಮಾಡಿ ಇಟ್ಬಿಡಮ್ಮ, ಇಲ್ಲಾಂದ್ರೆ ಅದು ಹಂಗೆ ಅಲ್ಲೇ ಇದ್ಬಿಡುತ್ತೆ. ಕಟ್ ಮಾಡ್ಬೇಕಲ್ಲ ಅಂತ ನಂಗೆ ಅವಸರ ಪಟ್ಬಿಡ ಅಂತ ಅಡುಗೆ ಹಾಕ್ಬಿಡ್ಬೇಕಲ್ವಾ, ಆಗಲ್ಲ ಅಂತ ಅಂದಾಗ ಏನ್ ಮಾಡ್ತೀನಿ, ಅದು ಮಾಡಕ್ ಹೋಗೋದಿಲ್ಲ, ಬೇರೆ ಇನ್ನೊಂದು ಯಾವ್ದೋ ಆಪ್ಷನ್ ಹುಡಿಕೊಂತೀನಿ. ಅದಕ್ಕೆ ಇದನ್ನ ಕಟ್ ಮಾಡಿಟ್ಟು ನಂಗೆ ಬಟ್ ಅಂತ ಇದು ಮಾಡಕ್ ಕರೆಕ್ಟ್ ಆಗುತ್ತೆ ಅಂತ ಇವಾಗ ಅವಳಿಗೆ ಇದೊಂದು ಕೆಲಸ ಕೊಟ್ಟಿದ್ದೀನಿ. ಇಷ್ಟೆಲ್ಲ ನಮ್ಮ ಅಕ್ಕ ಮಾಡುತ್ತೆ, ಅದೊಂದು ಚಿಕ್ಕ ಕೆಲಸ. ನಮ್ಮ ಅಕ್ಕ ಫ್ರಿಡ್ಜ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೈತಿ ಹಂಗೆ ಕತೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಏನಂತ ಗೊತ್ತಾ, ನಗ್ಮಾ ಯಾವ ಕ್ಯಾಸ್ಟ್ ಅಂತ ಹೇಳಿ ಕೇಳ್ತಾ ಇದ್ರಿ ಸುಮಾರು ಜನ. ನಗ್ಮಾ ಬಂದ್ಬಿಟ್ಟು ಮುಸ್ಲಿಮು ಆಯ್ತಾ, ಆದ್ರಿಂದ ಹಿಂದೂಗೆ ಮದ್ವೆ ಆಗಿರೋದು ಅವಳು, ಲವ್ ಮ್ಯಾರೇಜ್. ಸೊ ಆದ್ರಿಂದ ಅವಳು ಇವಾಗ ನಮ್ ಹಿಂದೂನೇ ಆಯ್ತಾ. ಅದೇ ಅದು ಇದೆ, ಅದ್ರ ಮೇಲೂ ಲವ್ ಇದೆ ಅವಳಿಗೆ, ಅದ್ರ ಮೇಲೂ ಪ್ರೀತಿ ಇದೆ. ಅದೇ ಮದ್ವೆ ಆಗಿರೋದು ನಮ್ ಗೌಡ್ರನ್ನೇ ಮದ್ವೆ ಆಗಿರೋದು. ಸೊ ಗೌಡ್ರು ಅಂತ ಮೆನ್ಷನ್ ಮಾಡಲ್ಲ, ಸಾರಿ, ಹಿಂದೂ ಆಯ್ತಾ. ಮುಸ್ಲಿಂ ಇಂದ ಇವಾಗ ಹಿಂದೂಗೆ ಮದ್ವೆ ಆಗ್ಬಿಟ್ಟು ಇವಾಗ ಹೆಂಗ್ ಪೂಜೆ ಮಾಡ್ತಾಳೆ ಗೊತ್ತಾ. ಅವ್ರ ಮನೆಗೆ ಹೋಗಿದ್ದೆ ನಾನು ಫಸ್ಟ್ ಡೇ, ಅವಳು ನಮ್ಮ ಮನೆಗೆ ಬರೋಕು ಮುಂಚೆಗೆ ಹೋಗಿದ್ದೆ. ಅವಾಗ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ, ಅದು ನೋಡಕ್ಕಿದ್ದ ಅದೇ ಸಾಕಾಗಿ ಮಾಡ್ತಾಳೆ ಪೂಜೆ. ಗೊತ್ತೇ ಆಗಲ್ಲ ಅವಳು ಮುಸ್ಲಿಂ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಮ್ಮ ಹಿಂದೂ ಬಂದು 8 ವರ್ಷ ಆಯ್ತಾ, 9 ವರ್ಷ. ಮಗಳ ಹೆಸರು ಕೂಡ ಅಷ್ಟೇ, ಇವ್ರ ಗಂಡನ ಹೆಸರು ಬಸವ ಅಂತ. ಸೊ ಇವಳ ಮಗಳ ಹೆಸರು ಲಾಸ್ಟ್ ವ್ಲಾಗ್ ತೋರಿಸಿದೀನಿ ಅನ್ಸುತ್ತೆ ನಾವು ತಿರುಪತಿಯಿಂದ ಬಂದಾಗ, ರಿಷಿತಾ ಅಂತ ಅವಳ ಹೆಸರು. ಸೊ ಫುಲ್ ಎಲ್ಲ ಹಿಂದೂಗೆ ಕನ್ವರ್ಟ್ ಆಗ್ಬಿಟ್ಟಿದ್ದಾಳೆ ಫುಲ್ಲು. ಆದ್ರೂ ಅದೇನೋ ಹೇಳ್ತಾರಲ್ಲ, ಮನ್ಸಲ್ಲಿ ಅದೊಂದು ಪ್ರೀತಿ ಅನ್ನೋದೇ ಇರುತ್ತೆ ಅಲ್ವಾ ಮುಸ್ಲಿಮ್ದು. ಯಾರೇ ಆಗ್ಲಿ ಬಿಟ್ಕೊಡಕ್ಕಲ್ಲ. ನಂದು ಹಿಂದೂ ಬಂದ್ಮೇಲೆ ಯಾಕೆ ನೀನು ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತ, ಇಲ್ಲ ಅಕ್ಕ ನನ್ಗೆ ಅದೊಂದು ಫೀಲಿಂಗ್ ಇದೆ ನಂಗೆ ಅದು ಅಂತ ಹೇಳ್ಬಿಟ್ಟು. ಎರಡೂ ಇದ್ದಾಳೆ, ಆದ್ರೆ ಜಾಸ್ತಿ ಹಿಂದೂಗಿದ್ದಾಳೆ. ಆ ಮುಸ್ಲಿಮ್ದು ಏನಿದೆ ಅದು ಅವಳದು ಆ ಜಾತಿ ಅನ್ನೋದು, ಅದ್ರ ಮೇಲೆ ಲವ್ ಪ್ರೀತಿ ಅನ್ನೋದು ಇದ್ದೇ ಇದೆ. ಸೊ ಹೀಗೆ. ಅಂಡ್ ಜೊತೆಗೆ ನಾನು ಇನ್ನೊಂದೇನಂತಂದ್ರೆ, ನನಗೆ ಈ ಮುಸ್ಲಿಂ ಆಗಿರ್ಬೋದು, ಹಿಂದೂ ಆ ಥರ ಎಲ್ಲ ನಾನು ಯಾವತ್ತೂ, ಕೆಲವರು ಮನೆಯೊಳಗಡೆ ಬಿಟ್ಕೊಳ್ಳೋದು ಮಾಡೋದು ಈ ತರ ಕೆಲ್ಸಕ್ಕೆ ನಾನು ಆತರ ಯಾವತ್ತೂ ಮತ್ತೆ ಏನು ಜಾತಿನಲ್ಲಿ ಭೇದ ಭಾವ ನಾನು ಮಾಡಿಲ್ಲ. ಎಲ್ಲರ ಮೈಯಲ್ಲಿ ಅರಿತಿರೋದು ಒಂದೇ ರಕ್ತ. ಅಂಡ್ ಜೊತೆಗೆ ನಮ್ ನಗ್ಮನ್ ಕೈಲಿ ಹೇಳ್ಸಿಸ್ತೀನಿ ಬನ್ನಿ. ಹೇಳ್ದಗ್ವಾ ಹೇಳು. ಏನ್ ಅನ್ಸುತ್ತೆ ನಿಂಗೆ ನಮ್ಮ ಬಗ್ಗೆ ಹೇಳು. ಅಕ್ಕ ನಿನ್ ಬಗ್ಗೆ ನನ್ಗೆ ಏನು ತುಂಬಾ ಖುಷಿ. ಸೋಮಣ್ಣನ ಬಗ್ಗೆ ಎಲ್ಲೂ ನಿನ್ ಬಗ್ಗೆ ಆಗಲಿ. ನಮ್ಮ ಎಲ್ಲಾರು ಒಂಥರ ಆದ್ರೆ ನಮ್ ನಿಖಿತ ಡಿಫ್ರೆಂಟ್. ಅವ್ರು ಏನ್ ತಿಂತಾರ ನನ್ಗೂ ಅದೇ ಊಟ, ಅವ್ರು ಎಲ್ಲಿ ಕೂತ್ಕೊಂಡು ತಿನ್ನಿಸ್ತಾರ ನನ್ಗೂ ಅಲ್ಲೇ. ನಾನು ಮಾತ್ರ ನಮ್ಮ ಮನೆ ಮಗಳಿದ್ದಂಗೆ. ನಮ್ಮ ಋಷಿತಾನು ಅಷ್ಟೇ, ನಮ್ಮ ಅಕ್ಕ. ಒಂದ್ ನಿಮಿಷ ಇರು, ನಮ್ಮನೆ ಮಕ್ಳು ಗಲಾಟೆ ಮಾಡ್ತವೆ. ಅಪ್ಪ ಶೌರಿ ಸೈಲೆಂಟ್ ಆಗಿರು ಮುದ್ದು, ಒಂದ್ ನಿಮಿಷ ಸೈಲೆಂಟ್ ಆಗಿರಾಯ್ತಾ. ನಮ್ಮ ಅಕ್ಕ ನನ್ನ ಮಗಳನ್ನ ಖುಷಿನ ಹೆಂಗ್ ನೋಡ್ತಾರೆ ಅದೇ ತರನು ನೋಡ್ಕೊಂತಾರೆ. ಅವಳನ್ನು ಅಲ್ಲೇ ಅವ್ರೆಲ್ಲಿ ಮಲಗಿಸ್ಕೊಂತಾರೆ ಅಲ್ಲೇ ಬೆಡ್ ಮೇಲೆ ಮಲಗಿಸ್ತಾರೆ. ಹೀಯಾಳ್ಸೋದಾಗ್ಲಿ, ಕೇವಲವಾಗಿ ನೋಡೋದಾಗ್ಲಿ ಇಲ್ಲ. ರಕ್ಷಿತೆ ಆಗ್ಲಿ, ಒಂದು ಅಕ್ಕ ಅನ್ನೋ ಒಂದು ಮನೆ ಫ್ಯಾಮಿಲಿ ಇದ್ದಂಗೆ ನಾನು ಮಾತ್ರ ನಮ್ಮ ಅಕ್ಕ ಕತ್ತಿಡ್ದು ನನ್ನ ಕೆಲಸ ಬಿಡ್ತಾನೂ ಇಲ್ಲ, ಬಿಡಕ್ ರೆಡಿ ಇಲ್ಲ. ನಾನೇ ಬೇಡ ಅಂತ ಒಂದ್ಸರಿ ಹೇಳ್ತೀನಿ, ಶೌರಿ ಸೈಲೆಂಟ್ ಆಗಿರು ಚಿನ್ನಮ್ಮ ಒಂದ್ ಸ್ವಲ್ಪ ಹೊತ್ತು. ನಮ್ಮ ಅಕ್ಕ ನೀನ್ ಚೆನ್ನಾಗಿ ಮಾಡಲ್ಲ ಅಂತ ಇರ್ತಾರೆ ಕೆಲಸನ. ಕೆಲವೊಂದು ಮಾಡಲ್ಲ, ನಿಜ ನಾನು ಒಪ್ಕೋತೀನಿ. ಪಾತ್ರೆ ಚೆನ್ನಾಗಿ ತೊಳೆಯಲ್ಲ, ಫಾಸ್ಟ್ ಆಗಿ ಮಾಡ್ಬಿಡ್ತೀನಿ, ಅದ್ ನಮ್ಮ ಅಕ್ಕನಿಗೆ ಇಷ್ಟ ಆಗಲ್ಲ. ಹೇಳ್ತಾ ಇರ್ತಾರೆ ನಿಮ್ಗೆ ಏನ್ ನಮ್ಮ ಅಕ್ಕನ ಮನೆ ಜಾಸ್ತಿ ಪಾತ್ರೆ ಇರಲ್ಲ, ಚೂರು ಅಲ್ಲಿ ಬಿದ್ದೆ ಅಲ್ಲೇ ತೊಳ್ಕೊಬಿಡ್ತಾರೆ ನಮ್ಮ ಅಕ್ಕ. ಜಾಸ್ತಿ ನನ್ಗೇನು ಇಡಕ್ ಹೋಗಲ್ಲ. ಮನೇನು ಅಷ್ಟೇನೆ, ನನ್ಗೆ ಮಾಪಲೆಲ್ಲ ಒರ್ಸಕ್ ನನ್ಗೆ ನಿಜ ಬರೋಲ್ಲ. ನಾನು ನೀಟಾಗಿ ನಮ್ಮನೇಲಿ ಹೆಂಗ್ ಕೈಯಲ್ಲಿ ಒರೆಸ್ತೀನಕ್ಕ, ನಾನು ಹಂಗೆ ಒರೆಸ್ತೀನಕ್ಕ. ನಾನು ಎಲ್ಲಾ ಕಡೆನೂ ಹಂಗೆ ಮಾಡೋದು. ನಮ್ಮ ಅಕ್ಕ ಹೇಳ್ತಾರೆ ಮಾಪಲ್ ಚೆನ್ನಾಗಿ ಬರುತ್ತೆ ಕಣೆ ಅಂತ. ನನ್ಗೆ ಅವ್ರೆ ನಂಗೆ ಇಷ್ಟ ಆಗಲ್ಲ, ನನ್ನ ಕೈಯಲ್ಲೇ ನೀಟಾಗಿ ನಮ್ಮನೇಲಿ ಹೆಂಗ್ ಮಾಡ್ತೀನಿ ಅದೇ ತರ ಏನ್ ಮಾಡ್ತೀನಿ. ಕೆಲವೊಂದು ತಪ್ಪು ಮಾಡ್ತಾ ಇರ್ತೀನಿ, ನಮ್ಮ ಅಕ್ಕ ಹೇಳ್ತಾ ಇರ್ತದೆ, ಬೈತಾ ಇರ್ತದೆ. ನಮ್ಮ ಅಕ್ಕ ಅಲ್ವಾ ಸುಮ್ಮನೆ ಹೋಗ್ತೀನಿ. ಬೈದ್ರು ನಮ್ಮ ಅಕ್ಕ ನನ್ನ ಬಿಟ್ಕೊಡಲ್ಲ. ತಪ್ಪು ಆಗೋದ್ರೆ ನಮ್ಮ ಅಕ್ಕ ಅವಾಗ
ಚೆನ್ನಾಗಿ ಮಾತಾಡಿಸ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ನಾನ್ ಮಾತ್ರ ನಿಜವಾಗ್ಲೂ ನಾನ್ ನಮ್ಮ ಅಕ್ಕನ್ ನನ್ಗೆ ಎಷ್ಟು ವರ್ಷ ಇರ್ತೀನಿ ಅಂದ್ರೆ ಮೀನ್ಸ್ ಏನಂತ ಏನಕ್ಕೆ ಹೇಳ್ತಾ ಇರೋದು ಅಂತ. ಅಂಡ್ ಜೊತೆಗೆ ಹೌದು ಇವಾಗ ಇವರು ಕೆಲ್ಸಕ್ಕೆ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಬಾ ನೋಡು ತೋರ್ಸು ನನ್ನ ಹತ್ರ ಯಾವತ್ತು ಮೊದಲು ಆಕ್ಚುಲಿ ನಾನು ಪ್ರೆಗ್ನೆಂಟ್ ಇರುವಾಗಲೂ ಒಬ್ರು ಜಯಂತಿ ಅಂತ ಬರ್ತಾ ಇದ್ರು, ಅವ್ರಿಗೂ ಕೂಡ ಹೀಗೇನೆ ಹೇಳ್ತಾ ಇದ್ದೆ ನಾನು. ಆದರೆ ಅವ್ರಿಗೆ ಗೊತ್ತಿಲ್ಲ ಕಾರಣಾಂತರಗಳಿಂದ ಅವರು ನನಗೆ ಅವ್ರ ಕೆಲಸ ಅಷ್ಟಾಗಿ ನಂಗೆ ಇಷ್ಟನೇ ಆಗಲಿಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ. ಅಂದರೆ ತುಂಬ ರಜೆಗಳಾಗ್ತಾ ಇದ್ರು ಅಂದ್ಬಿಟ್ಟು ನಾನು ಬಾಣಂತಿ ಅಂತ ಗೊತ್ತಿದ್ದು ವಾರದಗಟ್ಟಲೆ ರಜಾ ಹಾಕ್ಬಿಟ್ರು. ಆದ್ದರಿಂದ ನನಗೆ ಬೇಡ ನೀವು ಕೆಲಸಕ್ಕೆ ಬೇಡ ಬಿಟ್ಬಿಡಿ ಅಂತ ಹೇಳಿದೆ, ನಾವು ಮಾಡ್ಕೋತೀವಿ ಅಂತ. ಅದಾದಮೇಲೆ ಯಾರನ್ನೂ ತೊಗೊಂಡಿರಲಿಲ್ಲ, ತೊಗೊಳೋದು ಬೇಡ ಅಂತಲೂ ಇದ್ದೆ. ಆದ್ರೆ ನಗ್ಮಾ ಅಕ್ಕ ಹಿಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಿಂಗೆ ಅಂದ್ಮೇಲೆ ನಗ್ಮನು ಸೇರಿಸ್ಕೊಂಡು ಆಮೇಲೆ ಅದು ನಾನ್ ನಮ್ಮ ಅಕ್ಕ ಬಟ್ಟೆ ಅಂಗಡಿಗೆ ಪಾಪ ಪ್ಲಾನ್ ಮಾಡ್ಕೊಂಡಿದ್ದು ಅದು ಕ್ಯಾನ್ಸಲ್ ಆಯ್ತು. ಅದಕ್ಕೆ ಇವಾಗ ನಾನು ನಮ್ಮ ಅಕ್ಕ ಏನ್ ಇಂಟೆನ್ಷನ್ ಪಾಪ ನನ್ನ ನಂಬ್ಕೊಂಡ್ ಬಂದು ಅಂದ್ಬಿಟ್ಟು ಅವ್ರ ಮನೆ ಕೆಲ್ಸಕ್ಕೆ ನಾನು ಅದಕ್ಕೆ ಅಂತ ಇಟ್ಕೊಂಡಿದ್ದು, ಅದು ಕ್ಯಾನ್ಸಲ್ ಆಗೋಯ್ತಲ್ವಾ. ಸೊ ಆಮೇಲೆ ಏನ್ ಮಾಡೋದು ಇನ್ನೊಂದೇನ್ ಗೊತ್ತಾ, ಅಮ್ಮ ಹಿಂದಿನ ದಿನ ತೀರೋಗ ದಿನನೇ ನನ್ ಜೊತೆ ಮಾತಾಡಿ ಹೇಳಿದ ಆಂಟಿ ಇಷ್ಟೇ, ಮಾಡ್ಕೊಂಡ್ ಹೋಗವ ಚೆನ್ನಾಗ್ ನೋಡ್ಕೊಂತಾಳೆ ನನ್ ಮಗಳಿಗೆ ಏನು ಕೈ ಬಾಯಿ ಶುದ್ಧ, ಸುಳ್ಳು ಹೇಳ್ಬಾರ್ದು, ಆ ರೀತಿ ಉಳಿಸ್ಕೊಂಡು ಕಳ್ತನ ಸುಳ್ಳು ಮೋಸ ಏನು ಮಾಡ್ಬಾರ್ದಷ್ಟೇ, ಚೆನ್ನಾಗಿ ನೋಡ್ಕೋತಾಳೆ ಪಾಪ ಆಂಟಿ ಅವತ್ತಷ್ಟೇ ಮಾತಾಡಿದ್ರು. ನಾವ್ ಅವತ್ತು ನಾನು ಅಕ್ಕ ಸೋಮವಾರ ಚಿಕ್ಕಪೇಟೆಗೆ ಹೋದ್ರು, ಅದು ನೈಟೇ ಚಿಕ್ಕಪೇಟೆ ಹೋಗಿ ಒಂದಷ್ಟು ಶಾಪಿಂಗ್ ಅಂತೆಲ್ಲ ಮಾಡ್ಕೊಂಡ್ ಬಂದ್ವಿ. ಅವತ್ ನೈಟೇನೆ ಅಮ್ಮ ತೀರೋಗಿದ್ದು. ಆದ್ರಿಂದ ಇವತ್ತಿಗೂ ಅವಳು ಹಂಗೆ ಇದ್ದಾಳೆ. ಏನಾದ್ರು ಬೇಕೇ ಬೇಕು ಅಂತಂದ್ರೆ ಬಾಯಿ ಬಿಟ್ಟು ಕೇಳಿ ಇಸ್ಕೊಂಡ್ ಹೋಗ್ತಾಳೆ, ಅದ್ರಲ್ಲೇ ಏನಿಲ್ಲ. ಸೊ ಕೆಲಸ ಕೆಲವೊಂದು ನನ್ಗೆ ಮಾಡೋದು ದಡಬುಡ ಅಂತ ಮಾಡಕ್ ಬಿಡ್ತಾಳೆ, ಕೋಪ ಆಗ್ಬಿಡುತ್ತೆ ನಂಗೆ. ಯಾಕಂದ್ರೆ ಗೊತ್ತಾ, ನನ್ಗೆ ಯಾವಾಗಲೂ ಅಷ್ಟೇ ನಿಧಾನ ಮಾಡು, ಕೆಲಸ ನೀಟಾಗಿ ಮಾಡು ಅಷ್ಟೇ ನಾನು ಹೇಳೋದು. ಬೇಕಾದ್ರೆ ಇವತ್ತು ಆಗ್ಲಿಲ್ಲ ನಿಂಗೆ ಮಾಡಕ್ಕೆ ಬೇಡ, ಮಾಡ್ಬೇಡ, ಇವತ್ತು ಮಾಡ್ಬೇಡ, ನಾಳೆ ಮಾಡು ಅದನ್ನ. ಯಾಕಂದ್ರೆ ಎಲ್ಲಾ ಕೆಲಸ ಬೇರೆಯವ್ರ ಮನೇಲಿ ಯಾಕ ತುಂಬಾ ಇದು ಮಾಡ್ಲೇಬೇಕು ಹಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡೋರು. ನಾನ್ ಅಕ್ಕ ನನ್ಗೆ ಇಲ್ಲಿ ಹಂಗ ಅನ್ಸದೇ ಇಲ್ಲ ಕಣಕ. ನಮ್ಮನೇಲಿ ಹೆಂಗ್ ಮಾಡ್ತೀನಿ ಅದೇ ತರ ನನ್ ನಿಜ ಇದೇನು ಇದು ವಿಡಿಯೋಗೋಸ್ಕರ ಎಲ್ಲ ನಾನು ಹೇಳ್ತಲ್ಲ, ನಮ್ಮ ಅಕ್ಕ ನನ್ ಹೆಂಗ್ ನೋಡ್ಕೊಂತಾರ ಅನ್ನೋದು ನನಗ್ ಗೊತ್ತು. ಮನೆ ಮಗಳಿಗಿನ ಹೆಚ್ಚಾಗಿ ನೋಡ್ಕೊಂತಾರೆ, ಅಣ್ಣನೇ ಆಗ್ಲಿ ಅಕ್ಕನೇ ಆಗ್ಲಿ ರಕ್ಷಿತೆ ಆಗ್ಲಿ. ಒಂದ್ ನಂಬಿಕೆ ನನ್ ಮೇಲೆ, ನಾನು ಉಳಿಸ್ಕೊಂಡಿದೀನಿ. ನಮ್ಮ ಅಕ್ಕನ ನನ್ನ ಹಂಗೆ ನೋಡ್ಕೊಂತಾರೆ, ನನ್ ಕಷ್ಟ ಸುಖದಲ್ಲೇ ಆಗ್ಲಿ ಎಲ್ಲಾದ್ರೂ ನನ್ಗೆ ಹೆಲ್ಪ್ ಮಾಡ್ತಾರೆ. ನನಗೆ ಇಂಥ ಮನೆ ಸಿಗಕ್ ನಾನ್ ಲಕ್ ಮಾಡಿದೀನಿ. ಆದ್ರೂ ನಮ್ಮ ಅಕ್ಕ ನನ್ಗೆ ಗೊತ್ತಿರೋದು ಎಷ್ಟೋ ಬುದ್ಧಿ ಹೇಳ್ಕೊಡ್ತಾರೆ, ನಾನು ಅವರಿಂದ ಎಷ್ಟೋ ಕಲ್ತ್ಕೊಂಡಿದೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಅಂತ ವಿಚಾರಗಳು ನಾವು ಏನ್ ಇಷ್ಟು ವರ್ಷದಲ್ಲಿ 37 ವರ್ಷದಲ್ಲಿ ನಾವೇನೇನ್ ಕಷ್ಟ ಸುಖ ನಾವು ಎಲ್ಲಾ ನೋಡಿದೀವಿ. ಅದನ್ನ ಏನ್ ಅನ್ಭವಿಸ್ಕೊಂಡ್ ಬಂದಿದೀವಿ. ಇವಳಿಗೂ ಇವಾಗ ಫ್ಯಾಮಿಲಿ ಅಂತ ಹೇಳಿದಾಗ ಪ್ರತಿಯೊಬ್ರು ಮನೇಲೂ ಒಂದಲ್ಲ ಒಂದು ನೋವುಗಳು ಅದೆಲ್ಲ ಇದ್ದಿರುತ್ತೆ. ಆ ಟೈಮ್ನಲ್ಲಿ ನಾನು ಅವಳಿಗೂ ಹೇಳ್ತೀನಿ, ಸಮಾಧಾನ ಹೇಳ್ತೀನಿ, ಹಿಂಗೆಲ್ಲ ಕಣೆ ಮುಂದಕ್ಕೆ ಒಳ್ಳೇದಾಗುತ್ತೆ, ನಾನು ಈ ತರ ಅನ್ಭವಿಸ್ ಬಂದಿದ್ದೀನಿ, ಒಳ್ಳೇದಾಗುತ್ತೆ, ಸುಮ್ನೆ ತಲೆ ಕೆಡ್ಸ್ಕೊಬೇಡ ಜಾಸ್ತಿ ಅದ್ರ ಬಗ್ಗೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಕೆಲ್ಸಕ್ ಬಂದಾಗ ಕೆಲ್ಸದ ಕಡೆ ಮಾತ್ರ ಗಮನ ಕೊಡು, ಮನೆದ್ರ ಕಡೆ ಗಮನ ಇಟ್ಕೊಂಡು ಕೆಲಸ ಮಾಡಕ್ ಹೋಗ್ಬೇಡ, ಅವಾಗ ಇಲ್ಲಿ ಕೆಲಸ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತೀನಿ. ಸೊ ಹ್ಞೂ ಅಕ್ಕ ಆಯ್ತಕ್ಕ ಅಂತಾಳೆ. ಆಮೇಲೆ ಅದೇ ತರ ಹೇಳ್ತಾಳೆ. ಇನ್ನೊಂದ್ಸರಿ ಅವಳು ಹೇಳ್ತಾಳೆ, ಅಲ್ವಾ ಅಕ್ಕ ಕರೆಕ್ಟ್ ಅಕ್ಕ ಅಂತ ಅವಳೆ ಮತ್ತೆ ಹೇಳ್ತಾಳೆ. ಅವಳು ಮತ್ತೆ ಹೋಗಿತೀನಿ, ನಾನು ಇನ್ನೇನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿತೀನಿ. ನಾರ್ಮಲ್ ಹೆಂಗೆ ಇವಾಗ ನಾನ್ ಚಾಂದಿ ಶಿಲ್ಪ ಎಲ್ರಿಗೂ ಹೆಂಗೆ ಬೈಕೊಂಡ್ ಮಾಡ್ಕೊಂಡು ಎಲ್ರಿಗೂ ಮಾತಾಡ್ಕೊಂಡಿರ್ತೀವಿ, ಅದೇ ತರನೇ ನಾನು ಇವಳ ಹತ್ರನೂ ಇರೋದು. ನೋಡ ಎಷ್ಟು ವರ್ಷದವರೆಗೂ ಹಿಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಮೇಬಿ ನೋಡ, ನೀವು ಇರ್ತಿರಲ್ಲ ಜೊತೆನಲ್ಲಿ ಎಲ್ರು. ನಾನು ಅದೇ ಹೇಳ್ತಾ ಇಲ್ವಕ್ಕ, ನೀನ್ ನನಗ್ ಕತ್ತಿಡಿದ್ರು ನಾನು ಹೋಯ್ತಲ್ಲ ಕಣಕ. ಬಿಡುವಾಗ ಬೈ ಚಾನ್ಸ್ ಏನಾದ್ರು ಬಿಡೋ ರೀಸನ್ ಇತ್ತು ಅಂದ್ರೆ ಖಂಡಿತ ರೀಸನ್ ಹೇಳ್ಬಿಟ್ಟು ಬಿಡಿಸ್ತೀನಪ್ಪ. ಇಲ್ಲ ಅಂತಂದ್ರೆ ಅಯ್ಯೋ ಹಂಗಂತೆ ಹಿಂಗಂತೆ ಅದಕ್ಕೂ ಗಾಸಿಪ್ಗಳು ಉಟ್ಕೊಂಡ್ ಬಿಡ್ತಾವೆ. ಆದ್ರೆ ಇವಳು ನಮ್ಮನೆಯವ್ರ ತರನೇ ನೋಡ್ಕೊಂಡು. ನಾನು ಹೇಳಿದ್ರೆ ಏನ್ ಗೊತ್ತಾ, ಯಾವಾಗ್ಲೂ ಅಷ್ಟೇ ನಮ್ಮನೆಯವ್ರ ತರ ನೀನ್ ಕೆಲಸ ಮಾಡಿದ್ರೆ ನಾನು ನಮ್ಮನೆಯವ್ರ ತರ ಹೇಳ್ಕೊಡಲ್ಲ. ನಿಖಿತಕ್ಕ ನಮ್ಮನೆ ತರ ಮಾಡು. ನಾನು ಎಷ್ಟೋ ಮನೆ ನಾನು ಕೆಲಸ ಮಾಡಿದೀನಿ, ಯಾರು ಈ ತರ ಎಲ್ಲ ನಮ್ಮನೆಯವ್ರ ತರ ನೋಡ್ಕೊ, ಅವೆಲ್ಲ ಸುಳ್ಳು. ನನ್ಗೆ ಇಲ್ಲಿಗೆ ಬಂದ್ಮೇಲೆ ಕೆಲ್ಸವ್ರು ಅಂತ ಹೇಳ್ಬಿಟ್ಟು ಅವಳಿಗೆ ಸಪ್ರೇಟ್ ತಟ್ಟೆ ಇಡೋದಾಗ್ಲಿ, ಇಲ್ಲ ಸಪ್ರೇಟ್ ಲೋಟ ಇಡೋದಾಗ್ಲಿ, ಇಲ್ಲ ಅವಳೇನ್ ತಿಂತಾಳೆ ನಾವೇನ್ ತಿಂತೀವಿ ಎಲ್ಲ ಒಂದೇ ತಟ್ಟೆ ಒಂದೇ ಲೋಟ ಎಲ್ಲಾನು ಒಂದೇ. ನನಗೇನು ಅಂತಂದ್ರೆ ನಮ್ಮ ಮನೇಲಿ ಒಬ್ರು ಅಷ್ಟೇನೆ, ಬರ್ತಾಳೆ ಆದ್ರೆ ಕೆಲಸ ಮುಗಿಸ್ತಾಳೆ, ಅವಳ ಪಡೆಗಳು ಹೋಗ್ತಾಳೆ. ನನ್ಗೊಂದ್ ಕೆಲಸ ಕಮ್ಮಿ ಮಾಡ್ಕೊಡ್ತಾ ಇದ್ದಾಳೆ, ಅದ್ರ ತಕ್ಕನಾಗಿ ನಾನು ಅವಳಿಗೆ ಸಂಬಳ ಕೊಡ್ತಾ ಇದ್ದೀನಿ ಅಷ್ಟೇನೆ. ಅಷ್ಟೇ ಇನ್ನು ಚೆನ್ನಾಗಿ ನೋಡ್ಕೊಂಡು ನಾನು ಕಷ್ಟ ಸುತ್ತಲ್ಲಿ ಭಾಗಿಯಾಗೋದು ನಮ್ಮ ಅಕ್ಕ ನಮ್ಮ ಅಣ್ಣನೇ, ಇನ್ನೇನಿಲ್ಲ. ನನ್ನ ಜೊತೆಗೆ ಬಟ್ಟೆ ಆಗಿರ್ಬೋದು, ನನ್ ಪರ್ಸನಲ್ ಅದೆಲ್ಲ ಸಪ್ರೇಟ್, ಅದೆಲ್ಲ ನನ್ ಪ್ರೀತಿ ಕೊಡೋದು. ಅವಳಿಗೆ ಬಟ್ಟೆಗಳು ಕೊಡ್ತಾ ಇರ್ತೀನಿ, ಎಷ್ಟೋ ಬಟ್ಟೆಗಳು ಕೊಟ್ಬಿಟ್ಟಿದೀನಿ. ಯಾವ್ದು ಹಾಕಿ ಯೂಸ್ ಮಾಡಿರೋದಲ್ಲ ನಮ್ಮ ಅಕ್ಕ, ಎಲ್ಲ ಹೊಸ ಹೊಸ ನನ್ ಕಣ್ಣಿಗೆ ತಾಯಿ ತಗೊಳ್ಳೆ ನಿಂಗೆ ಇವತ್ತು ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ನೀವು ಕೇಳ್ತಿರಲ್ಲ ಎಷ್ಟೊಂದ್ ಜನ ಏನ್ ಮಾಡ್ತೀರ ಎಲ್ಲ ಬಟ್ಟೆಗಳನ್ನ ಅಂತ, ಹಿಂಗೆ ಎಲ್ಲ ನಮ್ಮ ಅಕ್ಕಂಗಾಗ್ಲಿ ಇವ್ರಿಗಾಗ್ಲಿ ಇವ್ರಿಗೆ ಅಂತ ಎಲ್ಲ ಕೊಡ್ತಾರೆ ಹಾಕೊಂಡು ಯೂಸ್. ನಮ್ಮ ಅಕ್ಕ ಹಂಗಲ್ಲ, ಇವಳೆ ಕೇಳಿ ಇಸ್ಕೊಂಡು ಹೋಗ್ತಾಳೆ. ನಾನೇ ಬೇಡ ಬಿಸಾಕ್ಬಿಡೆ ಅಂತಂದ್ರೆ ಅಕ್ಕ ಅಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ನಮ್ಮ ಅಕ್ಕ ಯೂಸ್ ಮಾಡ್ತದೆ, ನಾನು ಅದಕ್ಕೆ ಇಸ್ಕೊಂಡು ಹೊಟ್ಟೋಗ್ತಾಳೆ. ಹೀಗೆ
ಏನೋ ನಮ್ಗೆ ಇಷ್ಟು ನಾವ್ ಯಾಕಂದ್ರೆ ಇದೇ ತರ ನಾವು ನೋಡಿ ಬಂದಿದೀವಿ. ನಾನು ಹೇಳ್ತಾ ಇರ್ತೀನಿ, ಅದಕ್ಕೆ ನಾನು ಹೋಟ್ಲು ಕೆಲಸ ಮಾಡಿ ಹೋಟ್ಲು ಇಟ್ಕೊಂಡಿದ್ದೆ, ಹೋಟ್ಲು ಮಾಡಿದೀನಿ, ಅದೆಲ್ಲ ನನ್ಗೆ ಮರ್ತಿಲ್ಲ ಕಣೆ. ನಾನು ಮುಸ್ರೆ ಏನು ತಟ್ಟೆಗಳನ್ನ ಅದೇಂತಾರೆ ಎಂಜು ತಟ್ಟೆಗಳನ್ನ ನಾನು ತೊಳೆದು ಬಂದಿರೋಳು ಕಣೆ, ಕೆಲ್ಸದವ್ರು ಇಟ್ಕೊಳ್ದಲೆ. ನಾನು ಹಳೇದ್ನೆಲ್ಲ ಯಾವುದೇ ಕಾರಣಕ್ಕೂ ಮರಿಯಲ್ಲ. ಇವತ್ತು ಈ ಮಟ್ಟಕ್ಕೆ ಬಂದಿದೀವಿ ಅಂದ್ಬಿಟ್ಟು ಯಾವತ್ತೂ ಮರಿಬಾರ್ದು. ಸೊ ನನ್ಗೆ ಗೊತ್ತು, ಕಷ್ಟ ಗೊತ್ತು, ಸುಖ ಗೊತ್ತು, ಎಲ್ಲಾ ತರನು ಇರೋದಕ್ಕೂ ರೆಡಿ. ನಮ್ಗೆ ಸ್ಟೈಲಿಶ್ ಆಗಿರೋಕ್ಕೂ ಗೊತ್ತು, ನಾರ್ಮಲ್ ಆಗಿ ಹಳ್ಳಿ ತರ ಇರೋಕ್ಕೂ ಇಷ್ಟ. ನಾವು ಊರಿಗೆ ಹೋದಾಗ ನಾನು ಹಳ್ಳಿ ತರನೇ ಮಾತಾಡೋದು, ಕಿರ್ಚಾಡ್ಕೊಂಡು ಮಾಡ್ಕೊಂಡು ಜೋರಾಗಿ ಮಾತಾಡ್ತೀನಿ. ಇಲ್ಲಿದ್ದಾಗ ಸಿಟಿನಲ್ಲಿ ಇದ್ದಾಗ ಸಿಟಿ ತಕ್ಕನಾಗಿ ನಾನು ಇಲ್ಲಿಗೆ ನಾನು ಪ್ಲೇ ವಿಡಿಯೋ ಮಾಡ್ಬೇಕಾದ್ರೆ ಅದ್ರ ತಕ್ಕನಾಗಿ ವಿಡಿಯೋ ಇರ್ತೀನಿ. ಸೊ ಅದಕ್ಕೆ ಎಷ್ಟೊಂದ್ ಜನ ನ್ಯಾಚುರಲ್ ಆಗಿ ಅಂತ ಹೇಳ್ಬಿಟ್ಟು ನಮ್ ವಿಡಿಯೋ ಇಷ್ಟಪಡ್ತೀರಾ. ಸೊ ಇನ್ನು ಕೆಲವರಿಗೆ ಏನಪ್ಪ ಅವಳೆ ಹಿಂಗ್ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ವಿಡಿಯೋ ಮಾಡ್ತಾಳೆ ಊರಿಗೆ ಹೋದಾಗ ಹಂಗೆ ಹೆಂಗೆ ಅಂತ ಅನ್ಸುತ್ತೆ. ಅದು ನಿಮಗ್ ಬಿಟ್ಟಿದ್ದು, ನೋಡಂಗಿದ್ರೆ ನೋಡ್ರಿ, ಬಿಡಂಗಿದ್ರೆ ಬಿಡ್ರಿ. ನಮ್ಮನ್ನ ಇಷ್ಟಪಟ್ಟಿರೋರು ನಾವ್ ಯಾವ ತರ, ನಾವ್ ಏನೋ ಅರ್ಥ ಮಾಡ್ಕೊಂಡಿರೋರು ಯಾವ ತರ ಇದಾರೆ ಅದು ನನಗ್ ಅನುಭವ ಆಗಿರೋದು. ರಿಯಲ್ ಆಗಿ ಹೆಂಗೆ ಅವ್ರು ಯೂಟ್ಯೂಬ್ ಅಲ್ಲಿ ಮಾತಾಡ್ತಾರೆ, ಅಣ್ಣ ಆಗ್ಲಿ ಅಕ್ಕಲಿ ರಿಯಲ್ ಲೈಫ್ ಅಲ್ಲಿ ಅವ್ರು ಹಂಗಿರೋದು. ಸುಳ್ಳು ಫೇಕ್ ಎಲ್ಲ ಏನಿಲ್ಲ. ಏನು ಯೂಟ್ಯೂಬ್ಗೋಸ್ಕರ ಕ್ಯಾಮ್ರಾಗೋಸ್ಕರ ಹಂಗೆಲ್ಲ ಏನಿಲ್ಲ. ನಿಖಿತಕ್ಕ ಹೆಂಗಿದ್ದಾರೆ ಅದೇ ಇದು, ಅಣ್ಣ ಹೆಂಗಿದಾರೆ ಅದೇ ತರ, ರಕ್ಷಿತ್ ಹೆಂಗಿದಾರೆ ಅದೇ ತರ, ಡಿಫ್ರೆಂಟ್ ಆಗಿ ಏನು ಇಲ್ಲ. ನಾನು ಕ್ಯಾಮ್ರಾಗೋಸ್ಕರ ಮಾಡೋದು, ಕ್ಯಾಮ್ರಾಗೋಸ್ಕರ ನೀಟಾಗಿ ರೆಡಿ ಆಗ್ಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ನಿಂತ್ಕೊಳ್ಳೋದು, ಹಂಗೆಲ್ಲ ಸೀನೆ ಇವಳೆ ಹೇಳ್ತಾಳೆ ಹಚ್ಕೊಳಕ ನೀಟಾಗಿ ರೆಡಿ ಆಗಕ್ಕಾರೆ ಹೋಗಿ ಹಿಂಗೆ ಪರವಾಗಿಲ್ಲ ಏನಾಗಲ್ಲ ಅಂತ ನಮ್ಮ ಇಷ್ಟ ಇದ್ರೆ ನೀವು ನೋಡಿ, ಇಷ್ಟ ಇದ್ರೆ ನ್ಯಾಚುರಲ್ ಆಗಿ ಮಾಡ್ತಾರೆ ನಿಖಿತಪ್ಪ. ಇದ್ರಲ್ಲಿ ನಿಮಗೆ ಎಕ್ಸಾಂಪಲ್ ಗೊತ್ತಾಗೋದು ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಇಲ್ಲ, ನಾವು ಇರೋದೇ ಹೀಗೆ. ಏನಾದ್ರು ತಪ್ಪು ಮಾಡಿದ್ನ ನಮ್ಮ ಅಕ್ಕ ಅಲ್ಲೇ ಪಟ್ ಅಂತ ಹೇಳ್ತಾರೆ. ಇವತ್ತು ಬೆಳಗ್ಗೆ ನೋಡಿ 9:30, ಅವಳಿಗೆ ಸಂಡೇ ಸ್ಯಾಟರ್ಡೆ ಲೇಟ್ ಆಗಿ ಬರಕ್ ಹೇಳ್ತೀನಿ ನಾನು. ಲೇಟ್ ಆಗಿ ಬಾ ನಗ್ಮ, ಎದಳೋದ್ ಲೇಟ್ ಆಗುತ್ತೆ ಅಂತ 9:30 ಬರೋದು. 10 ಗಂಟೆ ಆಯ್ತು ಬರ್ಲಿ, 10:30 ಆಯ್ತು ಬರ್ಲಿ. ಇವತ್ತು ಅವಳಿಗೆ ಐತೆ ತಿಂಡಿ ಏರ್ಬಿಟ್ಟು ಮಾಡ್ಕೊಂಡು ತಿಂತಾ ಇದ್ದೆ ನಾನು ಆಗ್ಲೇ. ಬರ್ಲಿ ಏನಕ್ಕೆ ನಗ್ಮ ಅಂತ ಹಿಂಗೆ ಅದ್ಲು, ಏನಕ್ಕೆ ಅಂತ ರೀಸನ್ ಫೋನ್ ಮಾಡಿ ಹೇಳ್ಬೇಕು ತಾನೆ ನೀನು ಅಂತ. ಅಷ್ಟು ಆಯ್ತು, ಒಂದ್ ಸುಪ್ರಭಾತ ಆಯ್ತು. ಸೊ ಅದಾದ್ಮೇಲೆ ಅವ್ಳ ಪಡಿ ಕೆಲಸ ಮಾಡ್ಕೊಡ್ಲು ಅಷ್ಟೇ, ಆ ಕ್ಷಣ ಅಷ್ಟೇ. ಅಲ್ಲಿ ನಾರ್ಮಲ್ ರೂಟೀನ್, ಅವ್ಳ ಪಡಿಗಳು ಕೆಲಸ, ನನ್ನ ಪಡಿ ಏನಾದ್ರೆ ಕೆಲಸ, ಹಿಂಗ್ ಮಾಡ್ಕೊಂತೀವಿ. ಏನಾಗುತ್ತೆ ಅಂದ್ರೆ ಯೂಶಲಿ ನಾನೇನು ಕೆಲಸ ಮಾಡಲ್ಲ ಅಂತಂದ್ರೆ ನನ್ಗೆ ಇತ್ತೀಚೆಗೆ ಹೆಲ್ತ್ ತುಂಬಾ ಕೈ ಕೊಡ್ತಾ ಇದೆ. ನಂಗೆ ಆಗ್ತಾ ಇಲ್ಲ ನೋಡಿ. ಇವತ್ತು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ ಅಷ್ಟಕ್ಕೆ ಅಲೆ ಎಲ್ಲ ಬೇವ್ತ್ಕೊಂಡು ಅಲೆ ಸುಸ್ತಾಗ್ತಾ ಇದೆ ಫುಲ್ಲು ನಮ್ಗೆ. ಸೊ ಅದಕ್ಕೋಸ್ಕರ ಶೌರಿಮಾ ಸೈಲೆಂಟ್ ನೋಡಿ, ಅವ್ರಿಬ್ರು ಗಲಾಟೆ. ನಮ್ಮಿಬ್ರಲ್ಲಿ ನಮ್ದೇ ಒಂಥರ ಆದ್ರೆ ಅವಳಿಬ್ರದೇ ಒಂಥರ. ಸೊ ಹಿಂಗೆ ಸುಸ್ತಾಗುತ್ತೆ. ಅದಕ್ಕೋಸ್ಕರ ನಾನು ಊರಿಗೆ ಹೋದ್ರು ಕೆಲಸ ಮಾಡಲ್ಲ, ಇಲ್ಲಿ ಬಂದ್ರು ಕೆಲಸ ಮಾಡಲ್ಲ. ನಮ್ಮ ಅಮ್ಮ ಮನೆಗೆ ಹೋದಾಗ್ಲೂ ಅಷ್ಟೇ, ಅಲ್ಲಿ ಬರೀ ಅಡಿಗೆ ಮಾಡ್ಬಿಟ್ಟು ಒಂದೆರಡು ಪಾತ್ರೆ ತೊಳ್ದಾಗ ತೆಷ್ಟ್ಬಿಟ್ರೆ ಮನೆ ಕಸ ಗುಡಿಸೋದು, ಧೂಳು ಹೊಡಿದು ಪ್ರತಿಯೊಂದು ರಕ್ಷಿತ್ ಗಾನು ಇಬ್ರನ್ನೇ ಮಾಡ್ಕೊಂಡು ಬಂದ್ರು. ನಾನು ಒಂದು ಕೆಲಸ ಅಲ್ಲಿ ಏನು ಮುಟ್ಲಿಲ್ಲ. ನನ್ಗೆ ಆಗಲ್ಲ, ನಾನು ಏನ್ ಮಾಡ್ಲಿ ಅಲ್ವಾ. ಇಲ್ಲೂ ನಗ್ಮ ಏನಾರು ಒಂದೊಂದ್ ದಿನ ರಜಾ ಮಾಡಿದ್ರೆ ಯಾರು ಮಾಡ್ತಾರ ನಗ್ಮ? ನಮ್ಮ ಅಕ್ಕ. ಏಯ್ ರಜಾ ಮಾಡಿದ್ರೆ ನೀನ್ ರಜಾ ನಮ್ಮ ರಕ್ಷಿತಣ್ಣ ಮಾಡ್ತಾನೆ, ನಮ್ಮ ಅಣ್ಣ ಮಾಡಿದ್ದಾನೆ, ಅವ್ನ್ ಮಾಡ್ಕೊಂತಾನೆ. ನಾನ್ ಮಾಡಲ್ಲ ಕೆಲ್ಸ. ಏನು ಆಗಲ್ಲ, ಹೆಲ್ತ್ ಇಶ್ಯೂ, ನನ್ಗೆ ಹೆಲ್ತ್ ಇಶ್ಯೂ ಇದೆ ಅಷ್ಟೇ. ಅದಕ್ಕೋಸ್ಕರ ನನ್ಗೆ ಏನು ಮಾಡಕ್ ಆಗ್ತಲ್ಲ. ಖುಷಿನ ನೋಡ್ಕೊಂಡು ಖುಷಿ ತಿನ್ನಿಸ್ಕೊಂಡ್ ಮಾಡ್ಕೊಂಡು ನಾನು ಅಡಿಗೆ ಮಾತ್ರ ನಾನೇ ಎಲ್ಲ ಮಾಡ್ಕೊಂತೀನಿ. ಅಕ್ಕ ಅದೆಲ್ಲ ಮಾಡ್ಕೊಂತಾನೆ. 5 ನಿಮಿಷದ ಅಡಿಗೆ ನಂಗೆ ಅದೇನ್ ಟೆನ್ಷನ್ ಅಲ್ಲ. ಅಡಿಗೆ ಮಾಡೋ ಪಟಾಪಟ್ ನನಗೆ ಟೆನ್ಷನ್ ಆಗುತ್ತೆ. ನಮ್ಮ ಅಕ್ಕ ಫಾಸ್ಟ್ ಆಗಿ ಮಾಡಕ್ ಹೋದ್ರೆ ನನಗೆ ಟೆನ್ಷನ್ ಆಗುತ್ತೆ. ಹಂಗೆ ಮಾಡ್ಬಿಡ್ತೀನಿ ಪಟ್ ಅಂತ, ಆಯ್ತಾ ಅಷ್ಟೇ. ಸೊ ಇದು ನಮ್ಮ ಮನೆಯಲ್ಲಿ ನಡೆಯೋ ನಗ್ಮ ಯಾರು, ಯಾವ ಕ್ಯಾಸ್ಟು, ಏನು ಎತ್ತ ಅಂತ ಸುಮಾರು ಜನ ಏನ್ ಎತ್ತೆಲ್ಲ ಕೇಳ್ತಿದ್ರಲ್ಲ, ಅದಕ್ಕೊಂದಷ್ಟು ಶಾಸ್ತ್ರ. ಈಗ ಓ ಗಂಡ್ಮಗು ಹೆಣ್ಮಗು ಅಲ್ಲ, ಗಂಡ್ಮಗು ಹಿಂಗೆ ಪ್ರೀತಿ ಉಕ್ಕಕ್ ಬರ್ತೈತ್ ನೋಡಿ. ಅಲ್ಲಿ ಶೌರಿ ನೋಡಿದ್ರೆ ಸೋಮವಾರ ಗೊತ್ತಷ್ಟು ಎಷ್ಟು ಇದು ಹೆಂಗಿದ್ದ ಪಿರುತಿ. ಎಲ್ಲಿ ನಮ್ಮ ಖುಷಿ ಕಿರ್ಚಾಡ್ದಿದ ಫುಲ್ಲು ಕಿರ್ಚಾಡೋದು ಇಷ್ಟು ತರಗು ನನ್ನ ಮಗ ಇಬ್ರು. ಇಡು 1 ಗಂಟೆ ಅಲ್ವಾ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ. ಖುಷಿಮಾ ಹೆಂಗ್ ಬೀಳ್ತಿತ್ತು ನಮ್ ಗುಂಡಮ್ಮ. ಹಾ ಓಕೆ. ಇವಾಗ ಪಟ ಅಂತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಂದು ಅನ್ನಕ್ಕಿಟ್ಟು ಅಡುಗೆ ಅಂತ ಆಗಿದೆ. ಇನ್ನೇನಿಲ್ಲ, ಏನು ಟೆನ್ಷನ್ ಇಲ್ಲ. ಅನ್ನಕ್ಕೆ ಇಟ್ಬಿಟ್ರೆ ಆಗೋಗುತ್ತೆ. ಸೊ ಓಕೆ ಪಟ ಅಂತೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀವಿ. ಖುಷಿಗೆ ತಿನ್ಸಿಲ್ಲ ಒಂದು ಸ್ವಲ್ಪ ಪಲಾವು, ಅದಕ್ಕೆ ಇವಾಗ ಶೌರಿ ಜೊತೆ ಆಟ ಆಡ್ತಾ ಇದ್ದಾಳಲ್ಲ, ಒಂದು ಸ್ವಲ್ಪ ಏನಾದ್ರು ತಿನ್ನಿಸ್ಬಿಡ್ತು. ಇನ್ನೂ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಯ್ತು. ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿತ್ತು. ಹೇಳ್ತೀನಿ ಮುಂದಿನ ಬ್ಲಾಗ್ಗಳಲ್ಲಿ ಏನಕ್ಕೆ ಅಂತ. ಆದ್ದರಿಂದ ಹೋಗೋಣ ಅಂತ ಹಾಸ್ಪಿಟಲ್ಗೆ ಹೋದರೆ, ಆದರೆ ನಾನು ಬ್ಯಾಡ್ ಲಕ್ ಅಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಸಿಗಲಿಲ್ಲ ನನಗೆ. ಅವರು ರಜಾ ಮಾಡಿಬಿಟ್ಟಿದ್ರು. ಸರಿ ಅಂತ ಅಂದ್ಕೊಂಡು ಹೋದವಳು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೆಗೆ ವಾಪಸ್ಸು ಬಂದೆ. ಸೊ
ಸೊ ಹೀಗೆ ಇವತ್ತಿನ ಇದು ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಟೋಟಲಿ ಇವತ್ತು ಮನೆ ಅಂತೂ ಕಂಪ್ಲೀಟಾಗಿ ಈ ಫ್ರಿಡ್ಜು ಮತ್ತು ಇದೆಲ್ಲ ಸ್ವಲ್ಪ ಕಿಚನ್ ಕ್ಲೀನ್ ಆಗಿಬಿಟ್ರೆ ಏನೋ ಒಂಥರ ಕಂಪ್ಲೀಟ್ ಅಂತ ಅನಿಸ್ತಂತೆ. ನನಗೂ ಅದೇ ಥರ ಫೀಲ್ ಆಗ್ತಿತ್ತು. ಸೊ ಓಕೆ, ಮತ್ತು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.